ತುಂಬ ಬೇಜಾರಾಗ್ತಾಯಿದೆ. ಯಾಕೋ ಮನಸ್ಸಿಗೆ ಏನೇನೋ ಒಂಥರ ಸಂಕಟ ಆದಂಗೆ ಆಗ್ತಾಯಿದೆ. ಏನಪ್ಪ ಜೀವನದಾಗ ಯಾಕಪ್ಪ ಈ ಥರ ಎಲ್ಲನ ನೋವುಗಳು ಕಷ್ಟಗಳು ಈ ಮನುಷ್ಯರಿಗೆ ಬರ್ತಾವಲ್ಲ ಎಲ್ಲನ ಅನ್ನಿಸ್ಬಿಟ್ಟೈತೆ ನನಗಂತೂ. ಏನಪ್ಪ ಹಿಂಗಾಗೋಯ್ತು ಅಂತ. ಯಾಕೋ ನನ್ನ ಸೊಸೆ ಪಾಪ ತುಂಬ ಬೇಜಾರಾಗವಳಿ. ಏನಾಯಿತು ಅಂತ ಹೋಗಿ ಕೇಳಂತಡಿ. ಅಯ್ಯೋ ಆಯಪ್ಪ ಬೇರೆ ರಾಮಣ್ಣ ಬಂದಿದ್ದಕ್ಕೂ ಅದಕ್ಕೂ ಇನ್ನೂ ಬೇಜಾರಾಗೋವಳೆ. ಹೆಂಗೋ ಇದ್ಲು ಎಲ್ಲ ಮರ್ತ್ಕೊಂಡು. ಇವಾಗ ಈ ಅಪ್ಪ ಬೇರೆ ಬಂದು ಹಿಂಗೆಲ್ಲ ಹೇಳಿದ್ನಲ್ಲ, ಎಲ್ಲ ವಿಚಾರಿಸ್ಕೊಂಡು ಹೋಗಕ್ಕೆ ಬಂದ. ಅದಕ್ಕೂ ಇನ್ನೂ ತುಂಬ ಸಂಕಟ ಆಗೋಗ್ಬಿಟ್ಟೈತೆ ಅವಳಿಗೆ ಪಾಪ. ಹೋಗೊಂಚೂರು ಸಮಾಧಾನ ಮಾಡನಿ. ಮಗಳೇ ರಮ್ಯಾ, ಯಾಕಮ್ಮ ಹಿಂಗಿದ್ಯಾ? ಯಾಕಮ್ಮ ಸಪ್ಪು ಕೂಕೊಂಡಿದ್ಯಾ? ನಿನ್ನ ಮಕ ನೋಡೋಕ್ಕಾಗಲ್ಲಮ್ಮ. ಆಗೋಯ್ತು ಬಿಡು. ಅವನಿಗೆ ಡೈವರ್ಸ್ ಕೊಟ್ಟಿದ್ಯಾ, ಇನ್ನು ಯಾಕೆ ಅವನ ಬಗ್ಗೆ ಯೋಚನೆ ಮಾಡ್ತೀಯಾ? ನೀನೇನು ಯೋಚನೆ ಮಾಡಬೇಡಮ್ಮ. ನಾವು ಬೇಕಾದ್ರೆ ಇನ್ನೂ ಚೆನ್ನಾಗಿರೋ ಹುಡುಗನ ನೋಡಿ ಮದುವೆ ಮಾಡ್ತೀವಿ. ಅವನು ನಾವು ಮಗ ಅಂತಲೇ ಅನ್ಕೊಂಬಲ್ಲ. ಇನ್ನು ಕನ್ಸಾಗು ಅಲ್ಲಕ್ಸಲ್ಲಾಗೂ ಹೇಳ್ಕೊಂಬಲ್ಲ. ಸುಮ್ಮನೆ ಇರಮ್ಮ. ನೀನು ಹಿಂಗೆಲ್ಲ ಇರಬೇಡಮ್ಮ. ನಗ್ನಗ್ತಾ ಓಡಾಡಮ್ಮ. ನಮ್ಮ ಮನೆ ಮಹಾಲಕ್ಷ್ಮಿ ಇದ್ದಂಗೆ ನೀನು. ಅತ್ತೆ ನನಗೆ ಅದೇನು ಯೋಚನೆ ಅಲ್ಲತ್ತೆ. ಆದರೂ ಇವನು ಹೋಗ್ಬಿಟ್ಟು ಒಂಚೂರು ಇಲ್ದಂಗೆ ಒಂಚೂರು ಏನು ಸ್ವಲ್ಪನೂ ನಾನು ಮಾಡಿರೋ ಪಾಪ ಪ್ರಜ್ಞೆ ನಾನು ಕಾಡಲ್ಲ ಅಂಬ ಥರ ಇದ್ದಾನಲ್ಲ ಅವನು ಎಷ್ಟು ನೋಡು ಅವನು ಹೆಂಗೆ ಮಾಡಿದ್ದಾನೆ ನಮಗೆ. ಆದರೂ ಅಲ್ಲಿ ಹೋಗಿ ಹಂಗೆ ಯಾವ ಥರ ಹೇಳ್ಕೊಂಡವ್ ನಮ್ಮನ್ನೇ ಅವ್ರ ಮುಂದೆ ಎಲ್ಲ ಕೆಟ್ಟವ್ರು ಮಾಡಿಬಿಟ್ಟವನಲ್ಲ. ನಂಗೆ ಮದುವೆನೇ ಆಗಿಲ್ಲ ಅಂಬ ಥರ ತೋರಿಸ್ಕೊಂಡಿದ್ದಾನಲ್ಲ ಅವನು. ಆದರೂ ನನಗೆ ಅದ್ರ ಬಗ್ಗೆ ನಾಚಿಕೆ ಆಗ್ತಾಯಿತ್ತು. ಎಂತನಪ್ಪ ಇವನು ಮನುಷ್ಯನೇ. ಮನುಷ್ಯ ಆಗು ಹುಟ್ಟಕ್ಕೆ ನಾಲಾಯಕ್ಕೂ ಅಂಬ ಥರ ಆಗೋಗ್ಬಿಟ್ಟೈತೆ ಗೊತ್ತೇನತ್ತೆ. ಎಷ್ಟು ಜನ ಹುಡುಗಿಯರ ಜೀವನ ಹಾಳು ಮಾಡ್ತಾನೋ ಇವನಂತೂ. ಅಯ್ಯೋ ಅದಕ್ಕೆ ನನಗೆ ಇವನು ಫಸ್ಟ್ ಹೆಂಗೋ ಇದ್ದ, ಬತ್ತಾ ಏನು ಈ ಥರ ಆಗ್ಬಿಟ್ಟವನೆ ಅಂತ ನನಗೆ ಒಂಥರ ಮನಸ್ಸಿಗೇನೆ ಒಂಥರ ನೆಮ್ಮದಿ ಇಲ್ದಂಗೆ ಆಗೋಗ್ಬಿಟ್ಟೈತೆ. ಏನು ಮಾಡನಿ? ನೀ ಬೇಜಾರಾಗಬೇಡಮ್ಮ. ಅವ್ನು ಹೆಂಗನ ಹಾಳಾಗೋಗ್ಲಿ. ಇವಾಗ ನಾವು ಅವ್ರಿಗೆ ಹೇಳ್ಕೊಳ್ಸಿದ್ದೀವಿ. ಅದ್ರ ಮೇಲೆ ಅವ್ರಿಷ್ಟ. ಕೊಡೋದು ಬಿಡೋದು, ಮದುವೆ ಮಾಡ್ಕೊತಾರೆ, ಮನೆಗೆ ಇಕ್ಕೊಂತಾರೆ, ಮನೆಯಿಂದ ಹೊರಗಡೆನೇ ಹಾಕ್ತಾರೋ ಅದು ಬೇಡ ನಮಗೆ. ಅದು ನಮಗೂ ಅವ್ರಿಗೂ ಸಂಬಂಧ ಇಲ್ಲದು. ಅವರಿಷ್ಟ ಏನನ ಮಾಡ್ಕೊಳ್ಳಿ. ನಾವು ನಮ್ಮ ಮನೆ ಹತ್ರ ಬಂದಿದ್ದಾರೆ, ನಾವು ಒಂದು ಒಳ್ಳೇದು ಹೇಳಿ ಕಳಿಸಿದ್ದೀವಿ. ಅದ್ರ ಮೇಲೆ ಅವರಿಷ್ಟ. ಅದು ನಾವೇನು ಮಾಡೋಕ್ಕಾಗುತ್ತೆ? ಕೊಡಬೇಡ್ರಿ, ಮಗಳು ಲೈಫ್ ಹಾಳಾಗುತ್ತೆ ಅಂತ ನಾವು ಹೇಳಿದ್ದೀವಿ. ನೀನು ಹಿಂಗೆಲ್ಲ ಯೋಚನೆ ಮಾಡಬೇಡ. ಹೋಗು, ಏನಾನ ತಿಂದಿಲ್ವೋ ಹೋಗಿ ಏನಾನ ತಿಂದು ಸ್ವಲ್ಪ ರೆಸ್ಟಾಗ ಹೋಗು. ನಾನು ಏನಾದ್ರು ಮಾಡ್ಕೊತೀನಿ, ನಾನೇ ಕೆಲಸನ ಹೋಗು. ಎಲ್ಲ ತಲೆಗೆ ಹಾಕ್ಕೊಂಡು ಯೋಚನೆ ಮಾಡಬೇಡಮ್ಮ ನೀನು. ನನಗೂ ನಿಮ್ಮ ಮಾಮಂಗೂ ಬರೀ ಅದೇ ನಿಂದೆ ಒಂದು ದೊಡ್ಡ ಯೋಚನೆ ಆಗೋಂಗೆ ಮಾಡಬೇಡಮ್ಮ. ನಾವು ನೋಡಿ ಎಲ್ಲನ ನೋಡಿ, ಇವಾಗ ನಮ್ಮ ಮನೆ ಮಗಳು ನಾವು ನೋಡಿ ನೀನು ಮದುವೆ ಮಾಡ್ತೀವಿ. ಎಲ್ಲ ನಾವು ಹುಡುಗನ ನೋಡಿ ನೀನು ಯೋಚನೆ ಮಾಡಬೇಡ. ನಿಮ್ಮ ಅಪ್ಪ ಅಮ್ಮಂಗೂ ಫೋನ್ ಮಾಡಿ ಹೇಳಿದ್ದೀನಿ. ನಿಮ್ಮ ಅಪ್ಪ ಅಮ್ಮಂಗೂ ಹೇಳಿದ್ದೀನಿ, ನಾವೇ ಮದುವೆ ಮಾಡ್ತೀವಿ, ನೀವು ಏನು ಯೋಚನೆ ಮಾಡಬೇಡ್ರಿ ಅಂತ ಅವ್ರಿಗೂ ಹೇಳಿದ್ದೀವಿ. ಸುಮ್ಮನೆ ಯಾಕೆ ಇದು ಮಾಡ್ತೀಯ? ಹೋಗು, ಸುಮ್ಮನೆ ಇಲ್ಲಿ ಯಾಕೆ ಹೋಗಂತೀಯ? ಯಾಕೆ ಜಯಮ್ಮ ನೀನು ಸೊಸೆ ಅಂದ್ಕೊಂಡವಳೆ? ಏನಾಯಿತು? ಯಾಕೆ ನೋಡು ಮಕ ನೋಡೋಕ್ಕಾಗಲ್ಲ, ಅಂದ್ಕೋಕ ಬಿಟ್ಟವಳೆ. ಏನಾಯ್ತಮ್ಮ? ಏನನ ಅಂದರೆ ನೀವು? ಅಯ್ಯೋ ಇಲ್ಲ ಕಣಜ್ಜಿ, ಏನು ಒಂದಿಲ್ಲ. ಅವಳು ಅವ್ರು ಯಾರೋ ಬಂದಿದ್ರು ಹೇಳು. ಅದಕ್ಕೆ ಅವ್ರು ಏನೇನೋ ಮಾತಾಡಿದ್ವಿ. ಅದಕ್ಕೆ ಅವಳಿಗೆ ಸ್ವಲ್ಪ ಬೇಜಾರಾಗೈತೆ, ಅದಕ್ಕೆ ಕುತ್ಕೊಂಡಿದ್ದಾಳೆ. ನಾನು ಹೊರಗೆ ನಿಂತಿದ್ದೆ, ಯಾರೋ ಬಂದಂಗಿತ್ತು. ಯಾರವರು? ಯಾವ ಊರಂತೆ? ಅಯ್ಯೋ ಇಲ್ಲೇ ಪಕ್ಕದಳ್ಳೇರು. ಹಿಂಗೆ ಹುಡುಕೊಂಬಂದಿದ್ರು ಚಂದ್ರಪ್ಪರ ಮನೆ ಯಾವುದು ಅಂತ. ಅದಕ್ಕೆ ಇದೇನೋಣ ಅಂತ ಹೇಳಿದೆ. ಅದಕ್ಕೆ ಹಿಂಗೆ ಮಾತಾಡಿದ್ರು. ಅದೇ ಅವನು ಈಗ ಗಂಡ ಇದ್ನಲ್ಲ, ಅವನು ಹೋಗ್ಬಿಟ್ಟು ಅವ್ರ ಮನೆಗೆ ಸೇರ್ಕೊಬಿಟ್ಟವನಂತೆ. ನಿನ್ನ ಮಗಳು ಮದುವೆ ಆಗ್ತೀನಿ, ನಾನು ಅವಳು ಇಷ್ಟಪಟ್ಟಿದ್ದೀವಿ ಅಂತೇಳಿ. ಅದಕ್ಕೆ ಆ ಅಪ್ಪ ಹುಡುಕೊಂಬಂದಿದ್ದ, ಏನು ಎತ್ತ ಅಂತ ವಿಚಾರಿಸ್ಕೊಂಡು ಹೋಗೋಕ್ಕೆ. ಅದಕ್ಕೆ ನಾವು ಸರಿಯಾಗಿ ಹೇಳ್ಕಳಿಸಿದ್ದೀವಿ. ಹೇಳಜ್ಜಿ ಹಿಂಗೆ ಡೈವರ್ಸ್ ಆಗೈತೆ, ಹಿಂಗೆ ಮದುವೆ ಮಾಡಿದ್ವಿ, ನಾನು ಸತಿ ಹಿಂಗೆ ಡೈವರ್ಸ್ ಕೊಟ್ಟು ಅವನು ಬೇರೆ ಯಾರು ಅಲ್ಲ ನಮ್ಮ ಮಗನೇ ಡೈವರ್ಸ್ ಕೊಟ್ಟಿದ್ದೀವಿ, ಅವ್ನು ಸರಿ ಇಲ್ಲ, ನಿಮ್ಮ ಮನೆ ಹಾಳು ಮಾಡ್ತಾನೆ, ಫಸ್ಟು ಒದ್ದು ಹೊರಿಕಾಕ್ರಿ ಅಂತ ಹೇಳಿ ಕಳಿಸಿದ್ದೀವಿ ನಾನು ನನ್ನ ಗಂಡ. ಹೌದೇನೋ? ಆಯಪ್ಪ ಹುಡುಕೊಂಬಂದಿದ್ನಾ? ಹೋಗಿ ಅವ್ರ ಮನೆಗೆ ಅವನಂತೇನು ಅರುಣ? ಬಾ, ಆ ಹುಡುಗಂಗೆ ಯಾಕೆ ಬೇಕಿತ್ತು? ಕಟ್ಕೊಂಡು ಹೆಂಡ್ತಿ ಮೋಸ ಮಾಡಿ ಇನ್ನೊಬ್ಳು ಹೋಗಿ ಮದುವೆ ಆಗ್ತೀನಿ ಅಂತ ಹೋಗಿ ಅವ್ರ ಮನೆಗೆ ಸೇರ್ಕೊಂಡವನಲ್ಲ. ತಡಿ, ಇವಾಗೆಲ್ಲ ವಿಷಯ ಗೊತ್ತಾಗೈತೆ, ಒದ್ದು ಹೊರಗೆ ಹಾಕ್ತಾರೆ. ಸರಿಯಾಗಿ ಆಗ್ತೈತೆ ಅವನಿಗೆ. ಅವನು ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆ ಅನುಭವಿಸ್ತಾನೆ ಅವನು. ನೀವು ಏನು ಮನೆಗೆ ಬಂದರೆ ಬಿಡ್ಕೊಂಬಕ್ಕೆಲ್ಲ ಹೋಗಬೇಡ್ರಿ ಅವನ್ನ. ಇಲ್ಲ ಲಿಂಗಜ್ಜಿ, ನಾವು ಅವ್ನ ಮನೆಗೆ ಬಂದರೂ ಬಿಡ್ಕೊಳಲ್ಲ. ಅವನಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ. ಸಾಕಾಗೈತೆ ಅವ್ನು ಮಾಡಿರೋ ನೋವು ಅಷ್ಟಿಷ್ಟ ಅಲ್ಲ, ನಮ್ಗೆ ಎಷ್ಟು ಬೇಜಾರಾಗೈತೆ. ಅದಕ್ಕೆ ನಾನು ಸುಮ್ಮನೆ ಯಾಕೆ ಎಲ್ಲ ಇಕ್ಕೊಂಬಕ್ಕೂ ಹೋಗಲ್ಲ, ಮನೆ ಬಿಟ್ಕೊಂಬಕ್ಕೆ ಹೋಗಲ್ಲ ಅವನ್ನ. ಅದಕ್ಕೆ ಹಂಗಂತ ಹೇಳಿ ಕಳಿಸಿವತ್ತ. ಹೋಗಯ್ಯಪ್ಪನೇ ಏನನ ಮಾಡ್ಕೊಂಬಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ, ನಾವೇ ಮಗ ಅಂತ ಕೈ ಬಿಟ್ಟಿದ್ದೀವಿ, ನೀವೇ ಇದು ಮಾಡ್ತಿದ್ದೀರಾ ಅಂತ ಹೇಳಿ ಕಳಿಸ್ದೆ. ಅಲ್ಲ ಅತ್ತೆ, ನಾನು ಅವ್ರ ಕಂಪ್ನಿಗೆಲ್ಲ ಪ್ರಾಬ್ಲಮ್ ಮಾಡ್ಕೊಂಡಾಗ ಲೋನೆಲ್ಲ ಕೊಡಿಸ್ದೆ. ಅದಕ್ಕೂ ಒಂದು ಸ್ವಲ್ಪ ಕೃತಜ್ಞತೆ ಬೇಡವೇನತ್ತೆ ಅವ್ರಿಗೆ? ನಾನು ಎಷ್ಟು ಹೆಲ್ಪ್ ಮಾಡಿದ್ದೀನಿ ಹೇಳತ್ತೆ. ಎಷ್ಟು ಸಮಾಧಾನ ಹೇಳಿದ್ದೀನಿ. ನನಗೆ ಈ ಥರ ಮಾಡಿರು ಅಂದರೆ ಎಷ್ಟು ಮನಸ್ಸಿಗೆ ಎಷ್ಟು ನೋವೈತೆ ಅಂತ ನಾನು ಯಾರ ಹತ್ರನೂ ಹೇಳ್ಕೊಂಬಂಗಿಲ್ಲ, ಬಿಡೋಂಗಿಲ್ಲ. ಹಂಗಾಗೋಗೈತೆ ನನ್ನ ಜೀವನ. ಏನು ಮಾಡೋಣತ್ತೆ?
ಯಾರನ್ನಾಗಿದ್ರೆ ಬಿಟ್ಟು ಹೋಗೋರು, ಇಂಥ ಗಂಡನೂ ಬೇಡ, ಈ ಗಂಡನ ಸವಾಸನೂ ಬೇಡ ಅಂತೇಳಿ ನಾನು ಎಷ್ಟು ಅನುಸರಿಸಿದ್ದೀನಿ ಹೇಳತ್ತೆ, ನೀನೇ ಹೇಳತ್ತೆ. ನಾನು ಎಷ್ಟು ಅನುಸರಿಸಿದ್ದೀನಿ ಹೇಳು, ಕೈ ಬಿಟ್ಟು ಹೋಗಬಾರ್ದು. ನಾನು ಬಿಟ್ಟೋಗೋಕ್ಕೆ ಎಷ್ಟು ಹೊತ್ತು ಬೇಕಿತ್ತತೆ, ಒಂದು ಕ್ಷಣ ಸಾಕಿತ್ತು. ಇವನು ಇಂಥೊಂದು ಗಂಡ ಏನಕ್ಕೆ ನಾಲಾಯಕು ದುಡಿಯಲ್ಲ ಮಾಡಲ್ಲ ಅಂತೇಳಿ ನಾನು ಬಿಟ್ಟೋಗೋಕ್ಕೆ ಎಷ್ಟೊತ್ತು ಬೇಕಿತ್ತು. ಹಿಂಗೆಲ್ಲ ಕಂಪ್ನಿ ಮೋಸ ಮಾಡಿ ಸಾಲ ಮಾಡ್ಕೊಂಡವನೇ ಅಂತ ಬಿಟ್ಟೋಗ್ಬೋದಾಗಿತ್ತಲ್ಲ. ನಾನಾದರೆ ಆ ಥರ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನಿದ್ರೆ ಅವರೇ ನನಗೆ ಈ ಥರ ಮಾಡಿದ್ರೆ ಎಷ್ಟು ನೋವಾಗುತ್ತೆ ಹೇಳತ್ತೆ ಮನಸ್ಸಿಗೆ. ಅದಕ್ಕೆ ನಾವು ನೀನು ಮಾಡಿದ್ದು ನೆನೆಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಅದಕ್ಕೆ ನನ್ನ ಮಗ ಇಂಥವನು, ಆ ಮಗುನ ಜಾಗದಾಗ ನಾನು ಸೊಸೆ ನೋಡಬೇಕು ಎಂಬ ಥರ ನಾವು ಅದಕ್ಕೆ ನಿನ್ನೆ ಮನೆ ಮಗಳು ಥರ ಇಕ್ಕಡಿರೋದು ಅಂತಂದು ಬೇಡ ಅಂತೇಳಿ ಹೊರಗೆ ದಬ್ಬಿರೋದು. ಇವಾಗ ನಿನಗೆ ಇಷ್ಟು ಮಾಡುವಾಗ ಇನ್ನು ತಂದೆ ತಾಯಿಗಳಿಗೆ ಮಾಡ್ತಾರೆ, ಕಟ್ಕೊಂಡು ಹೆಂಡ್ತಿಗೆ ಹಿಂಗೆ ಮೋಸ ಮಾಡ್ದ, ಇನ್ನು ನಮಗೆ ಇಟ್ಟಾಗ್ತಾನೆ ಅವನು. ಅದಕ್ಕೆ ಅಂಥ ಮಗನೇ ಬೇಡ, ಅದಕ್ಕೆ ಸುಮ್ಮನೆ ಇರೋದು ಕೈ ಬಿಟ್ಟು. ಹ್ಞೂ ಹೇಳಮ್ಮ, ನೀನು ಎಷ್ಟು ಹೆಲ್ಪ್ ಮಾಡಿದ್ಯಾ ಅವನಿಗೆ, ಪಾಪ ಲೋನು ಎಲ್ಲ ಕಷ್ಟ ಅಂದಾಗ ಎಷ್ಟು ಸಹಾಯ ಮಾಡಿದ್ಯಾ. ಒಂದು ಸ್ವಲ್ಪನೂ ನೆನೆಸ್ತಿಲ್ಲ ಅವನಿಗೆ ಸರಿಯಾಗಿ ಆಗ್ತದೆ. ಸುಮ್ಮನೆ ಇರು, ದೇವರಂಬನ್ ಇರ್ತಾನೆ, ದೇವರಂಬನ್ ಶಿಕ್ಷೆ ಕೊಡ್ತಾನೆ ಅವನಿಗೆ. ಯೋಚನೆ ಮಾಡಬೇಡ, ಸುಮ್ಮನೆ ಇರು. ಜಯಮ್ಮ ಎಲ್ಲನ ನೋಡಿ ಇವಳಿಗೊಂದು ಮದುವೆ ಮಾಡ್ರಮ್ಮ. ಹ್ಞೂ ನಿಂಗಜ್ಜಿ, ನಾವು ಇನ್ನೂ ಸ್ವಲ್ಪ ದಿನ ನೋಡ್ತಿದ್ದೀವಿ. ಎಲ್ಲ ಚೆನ್ನಾಗಿರೋ ಹುಡುಗ ಸಿಕ್ಬಿಟ್ರೆ ಇಲ್ಲೇ ನಮ್ಮ ಮನೆಗೆ ಇಕ್ಕಮನಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಗೆ ಇಕ್ಕಬಿಡ್ತೀವಿ. ಸುಮ್ಮನೆ ಬೇರೆ ಕಡೆ ಎಲ್ಲೂ ಕಳ್ಸೋಕೆ ಹೋಗಲ್ಲ. ಸುಮ್ಮನೆ ಯಾಕೆ ಎತ್ತಲೋ ಏನೋ ಮುಂಚೆಗೆ ಎಲ್ಲ ಕಂಡೀಷನ್ಗಳು ಹೇಳ್ಬಿಟ್ಟು ಇವಳಿಗೆ ಮದುವೆ ಮಾಡ್ತೀವಿ, ಇಲ್ಲೇ ಇರಬೇಕು ಎಲ್ಲ ಹೇಳ್ಬಿಟ್ಟು ನಮ್ಮ ಆಸ್ತಿಗೆ ಇವಳಿಗೂ ಅರ್ಧ ಭಾಗ ಕೊಡೋಣ ಅಂತ ನಾವಿದ್ದೀವಿ. ಅವನು ಹೋದ್ನಲ್ಲ, ಅವನ ಭಾಗನೂ ಇವಳಿಗೆ ಕೊಟ್ಟು ಇಲ್ಲೇನೇ ಒಂದು ಚೆನ್ನಾಗಿರೋ ಹುಡುಗನ ನೋಡಿಬಿಟ್ಟು ಮದುವೆ ಮಾಡಿ ಮನೆ ಮಗಳಾಗೆ ಇಕ್ಕೊಂಬಿಡ್ತೀವಿ. ಎಲ್ಲೂ ಕಳ್ಸೋಕೆ ಹೋಗಲ್ಲ. ನಮಗೆ ಎಷ್ಟು ಬೇಜಾರಾಗೈತೆ ಅಂತ ನಮಗೆ ಗೊತ್ತು. ಹ್ಞೂ ಹೇಳಮ್ಮ, ಮನೆ ಸೊಸೆ ಕಣ್ಣೀರು ಹಾಕ್ಬಿಟ್ರೆ ಮನೆಗೆ ಒಳ್ಳೇದಲ್ಲ. ನೀವು ಒಂಥರ ಗ್ರೇಟು ನೋಡು, ಸೊಸೆನೇ ಮಗಳು ಥರ ಭಾವಿಸ್ತಿದ್ದೀರಲ್ಲ, ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೀರಮ್ಮ ನೀವು. ನಮಗಂತೂ ಖುಷಿ ಆಗ್ತೈತಿ. ಹೂನಜ್ಜಿ ನಿಂಗಜ್ಜಿ, ಇಲ್ಲೋ ನಾವು ಮನೆ ಬಿಟ್ಟು ಹೋಗ್ತಾ ಇದ್ದೆ. ನಮ್ಮ ಅತ್ತೆ ಮಾವನ ಮುಖ ನೋಡ್ಕೊಂಡು ನನ್ನ ಮೈದನ ಮುಖ ನೋಡ್ಕೊಂಡು ಇಲ್ಲೇ ಇರೋದು. ಇಲ್ಲೋ ನಾನೆಲ್ಲಿರ್ತಿದ್ದೆ ಇಲ್ಲಿ. ಪಾಪ ಇವರು ನನ್ನ ಹೆಂಗೆ ನೋಡ್ಕೊತಾರೆ, ಒಂದಿಷ್ಟು ಮನ್ಸಿಗೆ ನೋವಾಗ ಮಾತಾಡಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊತಾರೆ. ಅದಕ್ಕೆ ಇವಾಗ ಅಲ್ಲೋದ್ರೂ ನಮ್ಮ ಅಪ್ಪ ಅಮ್ಮನ ಮನೆಗೂ 2 ದಿನ ಚೆನ್ನಾಗಿರುತ್ತೆ, ಆಮೇಲೆ 3ನೇ ದಿನ ಚೆನ್ನಾಗಿರಲ್ಲ, ಎಲ್ಲೋದ್ರೂ ಅಷ್ಟೇ. ಅದಕ್ಕೆ ಇವರು ನನಗೆ ಹಿಂಗಾಗೈತೆ ಅಂತೇಳಿ, ಮಗುವಿನಿಂದ ತಪ್ಪಾಗೈತೆ ಅಂತ ನಾನು ಚೆನ್ನಾಗಿ ನೋಡ್ಕೊತಾವ್ರೆ ಇವರು. ಇಂಥವ್ರಿಗೆ ನಾನು ಬಿಟ್ಟು ಹೋಗೋಕ್ಕೆ ನನಗೆ ಮನಸ್ಸಿಲ್ಲ. ಅದಕ್ಕೆ ನಾನು ಇಲ್ಲೇ ಇರ್ತೀನಿ. ಹ್ಞೂ ಹೇಳಮ್ಮ, ಒಳ್ಳೆ ನಿರ್ಧಾರ ತಗೊಂಡಿದ್ಯಾ. ಇರಮ್ಮ ಚೆನ್ನಾಗಿ, ನಮಗೂ ಅದೇ ಬೇಕಿರೋದು. ಇರು, ಇಲ್ಲೇ ಒಂದು ಮಗನ ನೋಡಿ ಮದುವೆ ಮಾಡ್ತಾರೆ, ಇರು. ಅಯ್ಯೋ, ಇವರು ನನಗೆ ಮದುವೆನೂ ಬೇಡ, ಏನೂ ಬೇಡ, ಸಾಕು. ಒಬ್ಬನ ಕಟ್ಕೊಂಡು ಅನ್ಭವಿಸಿದ್ದೆ ಸಾಕು ಅಜ್ಜಿ. ಇನ್ನೊಬ್ಬನ ಕಟ್ಕೊಂಡು ಅನ್ಭವಿಸೋಕ್ಕಾಗಲ್ಲ ನನಗೆ, ಬೇಡವೇ ಬೇಡ. ಸಾಯೋ ತನಕ ನಾನು ಹಿಂಗೆ ಇದ್ಬಿಡ್ತೀನಿ. ಇಲ್ಲಮ್ಮ, ಮದುವೆ ಆಗಬೇಕು. ಈ ಅತ್ತೆ ಮಾವ ಅಂದರೆ ಅವ್ರು ಎಷ್ಟು ದಿನ ನೋಡ್ಕೊತಾರಮ್ಮ. ಅವ್ರು ಹೋದ್ಮೇಲೆ ನಿನ್ಗೆ ಯಾರು ಆಸರೆ ಆಗ್ತಾರೆ? ನಿಂಗೂ ಒಂದು ಮಗ ಬೇಡವೆ, ಮಕ್ಕಳು ಬೇಡವೆ? ಸುಮ್ಮನೆ ಇರು, ನೀನು ಯೋಚನೆ ಮಾಡಬೇಡ. ಒಂದು ಮದುವೆ ಆಗಿ ಮಕ್ಕಳಾಗ್ಬಿಟ್ರೆ ಚೆನ್ನಾಗಿರುತ್ತೆ ಲೈಫು. ಸುಮ್ಮನೆ ಇರು, ಸುಮ್ಮನೆ ಯಾಕೆ ಕೆಟ್ಟ ನಿರ್ಧಾರ ತಗೊಂತೀಯಾ? ಸುಮ್ಮನೆ ಇರು. ಹ್ಞೂ ನಿಂಗಜ್ಜಿ, ನಾನು ಅದೇ ಹೇಳ್ತಾ ಇರೋದು. ಒಂದು ಚೆನ್ನಾಗಿರೋ ಹುಡುಗನ ನೋಡ್ತೀವಿ, ಮದುವೆ ಆಗು, ಇಲ್ಲೇ ಇರಿಸ್ಕೊಂತೀವಿ ಅಂತ ಹೇಳಿದ್ರೆ ಇವಳು ಕೇಳಂಗೇ ಇಲ್ಲ. ಇವಳೊಬ್ಳು ಬಾ ಅತ್ತ. ಎಲ್ಲ ಗಂಡು ಹಂಗೆ ಇರ್ತಾರೇನು? ಒಬ್ಬರು ಮಾಡೋ ಥರನೇ ಎಲ್ಲರೂ ಹಂಗೆ ಮಾಡ್ತಾರಾ? ಏನೋ ಇವನಿಗೆ ತಲೆಗೆ ಏನು ಬಿದ್ದಿತ್ತೋ, ಏನು ಮಂಕ್ ಬಿಡ್ದೈತೋ ಇವನಿಗೆ ಗೊತ್ತಿಲ್ಲ. ಮಾಡ್ಯವನೇ ಅನ್ಭವಿಸ್ತಾನೆ ಬಿಡು. ಎಲ್ಲರೂ ಹಂಗೆ ಇರಲ್ಲ ಅಂತ ಎಷ್ಟು ಸಾರಿ ಹೇಳ್ತಿದ್ದೀವಿ ಗೊತ್ತೇ. ಇವಳು ಆದರೂ ಕೇಳ್ತಾ ಇಲ್ಲ. ನೋಡಂತಡಿ ಇನ್ನು ಮುಂದೆ ಏನೇನು ಆಗ್ತೈತೆ ಅಂತ ಹೇಳ್ಬಿಟ್ಟು ನಿನ್ನ ಮನಸ್ಸು ಚೇಂಜ್ ಮಾಡೋದಾಗುತ್ತೆ. ಅದಕ್ಕೆ ನಾನು ಸರಿನಮ್ಮ ಅಂತ ಹೇಳ್ತಿದ್ದೀನಿ. ಇನ್ನೇನು ಮಾಡೋಕ್ಕಾಗ್ತೈತೆ? ಅವಳು ಹೇಳ್ದಂಗೆ ಕೇಳಬೇಕು ಸ್ವಲ್ಪ ದಿನ. ಆಮೇಲೆ ಎಲ್ಲನ ನೋಡಿಬಿಟ್ಟು ಮದುವೆ ಮಾಡ್ತೀವಿ. ಅವಳಿಗೂ ಮನಸ್ಸಿಗೆ ಪಾಪ ಜಾಸ್ತಿ ನೋವು ಆಗ್ಬಿಟ್ಟೈತೆ. ಅದಕ್ಕೆ ಇವಾಗ ಅವಳು ಯಾವ ನಿರ್ಧಾರ ತಗೊಂಬಕ್ಕೂ ಅವಳಿಗೆ ಮನಸ್ಸು ಬರ್ತಾ ಇಲ್ಲ. ಹಂಗಾಗೋಗ್ಬಿಟ್ಟೈತೆ ಅಂತ ನೋವು ಕೊಟ್ಟವನು ಅವನು. ಅರುಣ ಆ ಥರ ಮಾಡಬಾರ್ದಾಗಿತ್ತು ಕಟ್ಕೊಂಡು ಹೆಂಡ್ತಿಗೇನೆ. ಹೋಗ್ಲಿ ಬಿಡು, ದೇವ್ರು ನೋಡ್ಕೊತಾನೆ. ಸರಿನಮ್ಮ, ನಾನು ಬರ್ತೀನಿ. ಮಂತಾಗೆ ನಮ್ಮ ಅಜ್ಜಿ ಕಾಯ್ತಿರ್ತಾನೆ. ಬರ್ತೀನಿ, ಊಟ ಇಕ್ಬೇಕು, ಹೋಗ್ತೀನಿ. ಹೋಗಮ್ಮ, ಹೋಗು, ರೆಸ್ಟಾಗ. ನೋಡಿರಿ ಫ್ರೆಂಡ್ಸ್, ನನ್ನ ಸೊಸೆ ಪಾಪ ಎಷ್ಟು ಯೋಚನೆ ಮಾಡ್ತಾವಳೆ. ನಂಗಂತೂ ಇವಳು ನೋಡಿ ತುಂಬ ಸಂಕಟ ಆಗ್ತಾಯಿದೆ. ಏನು ಮಾಡೋಕ್ಕಾಗುತ್ತೆ? ಪಾಲಿಗೆ ಬಂದಿದ್ದು ಪಂಚಾಮೃತ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಫ್ರೆಂಡ್ಸ್.